ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪ್ರಜ್ವಲ್ ಪೆನ್ ಡ್ರೈವ್ ಪುರಾಣವನ್ನ ಎಸ್ಐಟಿ ಅಧಿಕಾರಿಗಳು ಬೆನ್ನತ್ತಿದ್ದಾರೆ. ಪ್ರೀತಂ ಗೌಡ ಆಪ್ತರ ಮನೆ ಮೇಲೆ ದಾಳಿಯನ್ನ ಮಾಡಿದ್ರು ಎಸ್ಐಟಿ ಅಧಿಕಾರಿಗಳು. ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಕೆಲವೆಡೆ ಮಹತ್ವದ ದಾಖಲೆಗಳನ್ನ ಕಲೆ ಹಾಕಲಾಗಿರುವಂತದ್ದು. ಎಸ್ಐಟಿ ಅಧಿಕಾರಿಗಳು 7 ಪೆನ್ ಡ್ರೈವ್ 6 ಹಾರ್ಡ್ ಡಿಸ್ಕ್ ಅನ್ನ ಸಿಸಿ ಕ್ಯಾಮೆರಾವಳಿಯ ದೃಶ್ಯಾವಳಿಗಳನ್ನ ತಮ್ಮ ವಶಕ್ಕೆ ಪಡೆದಿದ್ದಾರೆ ಎಸ್ಐಟಿಯ ಅಧಿಕಾರಿಗಳು. ಪೆನ್ ಡ್ರೈವ್ ಮೂಲಕ ಹಲವರಿಗೆ ಕಾಪಿ ಮಾಡಿದ ಸಾಕ್ಷ್ಯಗಳು ಈಗಾಗಲೇ ಲಭ್ಯವಾಗಿದೆ. ಚೇತನ್ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಲಿಖಿತ್, ಚೇತನ್ ಇಬ್ಬರನ್ನ ಒಂದ್ ಕಡೆ ಎಸ್ಐಟಿ ಅಧಿಕಾರಿಗಳು ಕೂಡ ಬಂಧಿಸಿದ್ದಾರೆ. ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಒಂದಷ್ಟು ಮಹತ್ವದ ಸಾಕ್ಷಿಗಳು ಕೂಡ ವಿಚಾರಣೆಯಾದಂತಹ ಸಂದರ್ಭದಲ್ಲಿ ಲಭ್ಯವಾಗಿದೆ. ಈಗ ಸ್ಥಳಕ್ಕೆ ತೆರಳಿ ಒಂದಷ್ಟು ಸಾಕ್ಷಿಯನ್ನ ಕೂಡ ಕಲೆ ಹಾಕಲಾಗಿರುವಂತದ್ದು. 7 ಪೆನ್ ಡ್ರೈವ್ 6 ಹಾರ್ಡ್ ಡಿಸ್ಕ್ ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳನ್ನ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಪೆನ್ ಡ್ರೈವ್ ಮೂಲಕ ಹಲವರಿಗೆ ಕಾಪಿ ಮಾಡಿದ ಸಾಕ್ಷ್ಯ ಕೂಡ ಲಭ್ಯವಾಗಿದೆ ಎಸ್ಐಟಿ ಅಧಿಕಾರಿಗಳಿಗೆ. ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿದ್ದಾರೆ. ಒಂದ್ ಕಡೆ ಪ್ರಜ್ವಲ್ ರವರನ್ನ ಹುಡುಕೋದೇ ಹರಸಾಹಸವಾಗಿರುವಂತದ್ದು. ಪ್ರಜ್ವಲ್ ಪೆನ್ ಡ್ರೈವ್ ಪುರಾಣ ಬೆನ್ನತ್ತಿದ್ದಾರೆ ಎಸ್ಐಟಿಯ ಅಧಿಕಾರಿಗಳು. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಖುಷ್ವಂತ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಏನು ಖುಷ್ವಂತ್, ಒಂದು ಕಡೆ ಅಧಿಕಾರಿಗಳು ಫೀಲ್ಡ್ಗಿಳಿದು ಒಂದಷ್ಟು ದಾಖಲೆಗಳನ್ನ ಕಲೆ ಹಾಕುವಂತಹ ಪ್ರಯತ್ನಗಳು ಕೂಡ ಆಗಿರುವಂತದ್ದು. ಏನೆಲ್ಲ ಸಾಕ್ಷ್ಯಗಳು ಲಭ್ಯ ಆಗ್ತಾ ಇದೆ ಎಸ್ಐಟಿ ಅಧಿಕಾರಿಗಳಿಗೆ ಅಂತ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ರಮ್ಯಾ, ಈಗಾಗಲೇ ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ವೈರಲ್ ಪ್ರಕರಣ ಪ್ರಜ್ವಲ್ ಕಡೆಯಿಂದ ದೂರು ದಾಖಲಾಗಿತ್ತು. ಸೈಬರ್ ಕ್ರೈಮ್ನಲ್ಲಿ 23ನೇ ತಾರೀಕು ಕಳೆದ ತಿಂಗಳು ದೂರು ದಾಖಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಗಂಭೀರತೆಯನ್ನು ಪಡೆದಾಗ SIT ಟೀಮ್ ರಚನೆಯಾಗಿತ್ತು. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಪ್ರೀತಮ್ ಗೌಡ ಆಪ್ತರಾದ ನಿಖಿಲ್ ಮತ್ತು ಇನ್ನೊಬ್ಬರು ಚೇತನ್ ಅನ್ನೋರು ಕೂಡ ಬಂಧನವಾಗಿತ್ತು. ಲಿಖಿತ್ ಮತ್ತು ಚೇತನವನ್ನು ಇಬ್ಬರನ್ನು ಬಂಧನ ಆದ ನಂತರ ಸುಮಾರು ಹಾಸನದಲ್ಲಿ 10ಕ್ಕೂ ಹೆಚ್ಚು ಕಡೆ SIT ತಂಡ ಮೊನ್ನೆ ದಾಳಿ ಮಾಡಿತ್ತು. ಈ ದಾಳಿಯಲ್ಲಿ ಖಚಿತ ಹೇಳೋದಾದರೆ ಈಗಾಗಲೇ ಏನು ವಕೀಲ ದೇವರಾಜಗೌಡ ಮನೆ ಇರ್ಬೋದು, ಹಾಗೆ ಕ್ವಾಲಿಟಿ ಬಾರ್ ಶರತ್, ಹಾಗೆ ಇನ್ನೋರ್ವ ಉದ್ಯಮಿಯಾದಂತಹ ಕಿರಣ್, ಹೀಗೆ ಹಲವು ಕಡೆ ದಾಳಿಯಾಗಿತ್ತು. ಒಟ್ಟಾರೆ ಈ ಎಲ್ಲ ದಾಳಿ ಕಡೆಯಿಂದ ಮತ್ತು ಹೊಳೆನರಸೀಪುರದ BJP ಕಚೇರಿ ಮೇಲೂ ಕೂಡ ದಾಳಿಯಾಗಿತ್ತು. ಒಟ್ಟಾರೆಯಾಗಿ ಈ ದಾಳಿಯಲ್ಲಿ SITಗೆ ಇಷ್ಟು ಕಡೆ ದಾಳಿಯಾಗಿ ಈಗ ಖಚಿತ ಮಾಹಿತಿ ಮೇರೆಗೆ ಹೇಳಿದ್ದಾರೆ ಸುಮಾರು 7 ಪೆನ್ ಡ್ರೈವ್ಗಳು ಮತ್ತು 6 ಹಾರ್ಡ್ ಡಿಸ್ಕ್ಗಳು ಮತ್ತು ಕೆಲ ಮಹತ್ವದ CC ಕ್ಯಾಮ್ರಾ ದೃಶ್ಯಾವಳಿಗಳು ಕೂಡ SIT ತಂಡ ವಶಪಡಿಸಿಕೊಂಡಿದೆ ಅನ್ನುವಂಥದ್ದು. ಹಾಗೆ ಈ ಮೂಲ ಪೆನ್ ಡ್ರೈವ್ ಏನಿತ್ತು, ಆ ಪೆನ್ ಡ್ರೈವಿಂದ ದೃಶ್ಯವನ್ನು ಬೇರೆ ದೃಶ್ಯಕ್ಕೆ ಅಂದರೆ ಇತರ ಪೆನ್ ಡ್ರೈವ್ಗಳಿಗೆ ಕಾಪಿ ಮಾಡುವಂತಹ ದೃಶ್ಯಗಳನ್ನು ಆ ಒಂದು CC ಕ್ಯಾಮ್ರಾ ದೃಶ್ಯಾವಳಿ ಹೊಂದಿದೆ ಅನ್ನುವಂಥ ಒಂದು ಕಡೆ ಮಾಹಿತಿ ಇರುವಂಥದ್ದು. ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಮತ್ತು SIT ದಾಳಿಯಲ್ಲಿ ಈಗ ಸಿಕ್ಕಿರುವಂತಹ ಸಾಕ್ಷಿಗಳೇನಿದೆ ಅದು ಅಥವಾ ಸುಳಿವುಗಳೇನಿದೆ ಅದು ಮಹತ್ವದ ತಿರುವನ್ನು ಪಡೆಯುತ್ತೆ ಅಂತ ಹೇಳುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ರಮ್ಯಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಖುಷ್ವಂತ್. ಮಿನಿಟ್ಸ್ ರಿಪೋರ್ಟ್ ಅನ್ನ ನೋಡ್ತಾ ಹೋಗೋಣ. ಕರ್ನಾಟಕದಲ್ಲಿ ಪೆನ್ ಡ್ರೈವ್ ಪ್ರಕರಣದ ಆರೋಪಿ ಪ್ರಜ್ವಲ್ ನಿನ್ನೆ ತಾಯ್ನಾಡಿಗೆ ವಾಪಸ್ ಬರ್ತಾರೆ ಅಂತ ಹೇಳಲಾಗಿತ್ತು. ಆದರೆ ಬುಕ್ ಮಾಡಿದ್ದ ವಿಮಾನದ ಟಿಕೆಟ್ ರದ್ದು ಮಾಡಿದ್ದ ಹಾಸನ ಸಂಸದ ಯಾವಾಗ ಬರ್ತಾರೆ ಅನ್ನೋದೇ ಭಾರಿ ಚರ್ಚೆ ಆಗ್ತಾ ಇದೆ. ಸದ್ಯಕ್ಕಂತೂ ಪ್ರಜ್ವಲ್ ರೇವಣ್ಣ ದೇಶಕ್ಕೆ ವಾಪಸ್ ಆಗೋದು ಡೌಟು. ಲೋಕಸಭೆ ಚುನಾವಣೆ ಫಲಿತಾಂಶದ ದಿನ ಪ್ರಜ್ವಲ್ ಆಗಮಿಸೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ರಿಸಲ್ಟ್ ದಿನ ಸಂಜೆ ಪ್ರಜ್ವಲ್ ದೇಶಕ್ಕೆ ವಾಪಸ್ ಆಗೋದು ಖಚಿತ ಅಂತ ಹೇಳಲಾಗ್ತಾ ಇದೆ. ಜಾಮೀನು ಸಿಕ್ಕಿದ್ರೂ ಮಾಜಿ ಸಚಿವ HD ರೇವಣ್ಣಗೆ ಕಾನೂನು ಕಂಟಕ ತಪ್ಪಿಲ್ಲ. ಕಿಡ್ನಾಪ್ ಕೇಸ್ನಲ್ಲಿ ಮತ್ತೆ ಆಕ್ಟಿವ್ ಆಗಿರುವ SIT ಜಾಮೀನು ರದ್ದು ಕೋರಿ ಹೈಕೋರ್ಟ್ಗೆ ಮನವಿಯನ್ನ ಸಲ್ಲಿಸುವುದಕ್ಕೆ ಚಿಂತನೆಯನ್ನ ನಡೆಸಿದೆ. ತನಿಖಾ ಹಂತದಲ್ಲಿ SIT ಅಧಿಕಾರಿಗಳು ಸಾಕ್ಷ್ಯವನ್ನ ಕಲೆ ಹಾಕಿದ್ದಾರೆ. 2ನೇ ಆರೋಪಿ ಸತೀಶ್ ಬಾಬುನನ್ನ ವಿಚಾರಣೆಯನ್ನ ನಡೆಸಲಿದ್ದಾರೆ. ಜೊತೆಗೆ ಮತ್ತೊಂದೆಡೆ ರೇವಣ್ಣನ ವಿರುದ್ಧ SIT ಮತ್ತಷ್ಟು ಸಾಕ್ಷ್ಯವನ್ನ ಕಲೆ ಹಾಕ್ತಾ ಇದೆ.
ವಿಜಯೇಂದ್ರ ತಲೆದಂಡಕ್ಕೆ ಬಿಜೆಪಿಯಲ್ಲೇ ಷಡ್ಯಂತ್ರ ಎಂದಿದ್ದ ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ಬಿಜೆಪಿ ನಾಯಕರು ಕೆಂಡವಾಗಿದ್ದಾರೆ. ಏಕನಾಥ್ ಶಿಂದೆ ಹೇಳಿಕೆಯಿಂದ ಕಾಂಗ್ರೆಸ್ ತಲ್ಲಣಗೊಂಡಿದೆ. ಇನ್ನೊಂದು ತಿಂಗಳ ನಂತರ ಸರ್ಕಾರ ಶೇಕ್ ಆಗುತ್ತೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಬಾಂಬ್ ಸಿಡಿಸಿದ್ದಾರೆ.